ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀ ಶಾರದಾ ದೇವಿ ಜೀವನಗಂಗಾ ಧ್ವನಿ ತುಣುಕು 44. ಅಧ್ಯಾಯ 9. ಹೊಣೆ ಹೊರುವ ಹೆಗಲು. ಶಾರದಾ ದೇವಿಯವರು ದಕ್ಷಿಣೇಶ್ವರದಲ್ಲಿ ಪತಿ ಸಾನ್ನಿಧ್ಯಕ್ಕೆ ಬಂದಾಗ್ನಿಂದಲೂ ಕೂಡ ದಿನೇ ದಿನೇ ತಮ್ಮ ದಿವ್ಯತೆಯನ್ನ ವ್ಯಕ್ತಪಡಿಸ್ತಾ ಬಂದದ್ದನ್ನ ಇಲ್ಲಿವರೆಗೂ ಗಮನಿಸಿದ್ದೇವೆ. ಶ್ರೀರಾಮಕೃಷ್ಣರು ತಮ್ಮ ಸತಿಗೆ ಎಲ್ಲ ಐಹಿಕ ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಸಕಾಲಿಕ ಶಿಕ್ಷಣವನ್ನ ಕೊಡ್ತಾ ಅವರಲ್ಲಿ ಅದಾಗಲೇ ಸುಪ್ತವಾಗಿದ್ದಂತಹ ಗುರುಶಕ್ತಿಯನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ಹಾಗೆ ತಮ್ಮ ಅವತಾರ ಉದ್ದೇಶವಾದಂತಹ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ತಮ್ಮೊಂದಿಗೆ ಸಹಯೋಗವನ್ನಗೊಂಡು ಸಹಕರಿಸೋ ಹಾಗೆ ಸತಿಯನ್ನ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಹಿಂದೆ ನಡೆದಿರುವಂತಹ ಆ ಷೋಡಶಿ ಪೂಜೆಯ ವೈಶಿಷ್ಟ್ಯವನ್ನ ಸ್ಮರಿಸಬೇಕು. ಆ ಘಟನೆ ನಡೆದಾಗ ಸನಿಹದ ಜನ ಅದನ್ನ ನೋಡದೆ ಹೋಗಿದ್ದಿರಬಹುದು. ಬಹಳ ದಿನಗಳ ಬಳಿಕ ಆ ಪೂಜೆಯ ವಿಚಾರ ತಿಳಿದು ಬಂದಾಗ ಎಷ್ಟೋ ಭಕ್ತ ಶಿಷ್ಯರಿಗೂ ಅದರ ಪ್ರಾಮುಖ್ಯ, ಉದ್ದೇಶ, ವೈಶಿಷ್ಟ್ಯಗಳು ಅರಿವಾಗ್ದಲೇ ಇರಬಹುದು. ಮತ್ತೆ ಸ್ವಯಂ ಅವತಾರ ಪುರುಷ ಅನ್ನಿಸ್ಕೊಂಡಂತಹ ಪತಿದೇವನಿಂದ ಇಂತಹ ಪೂಜೆಯನ್ನ ಸ್ವೀಕರಿಸಿದ ಶಾರದಾದೇವಿಯವರಿಗೆ ಇದರಿಂದ ತಮ್ಮ ದಿವ್ಯತೆಯ ಪರಿವೇ ಮೂಡದಿದ್ರೂ ಕೂಡ ತಮ್ಮ ಅವತಾರ ಉದ್ದೇಶವೇನು, ಅದಕ್ಕೆ ಅನುಗುಣವಾದಂತಹ ತಮ್ಮ ಕರ್ತವ್ಯವಾದರೂ ಏನು ಅನ್ನೋದನ್ನ ಅವರಿಗೆ ಗೋಚರವಾಗಿರಲಿಲ್ಲ ಅನ್ನೋ ಹಾಗೆ ತೋರುತ್ತೆ. ಅಥವಾ ಒಂದು ವೇಳೆ ಅವರಿಗೆ ಅದು ತಿಳಿದು ಬಂದಿದ್ರೂ ಕೂಡ ಆ ಕೂಡಲೇ ಅವರು ತಮ್ಮ ಆ ಕರ್ತವ್ಯದಲ್ಲಿ ತೊಡಗೋದಕ್ಕೆ ಮನಸ್ಸನ್ನ ಮಾಡಿರಲಿಲ್ಲ. ಆದರೆ ಈಗ ಶ್ರೀರಾಮಕೃಷ್ಣರ ಲೀಲಾ ಜೀವನದ ಅಂತ್ಯ ಸಮೀಪಿಸ್ತಾ ಇದೆ. ಆ ಅಂತ್ಯ ಸಮೀಪಿಸ್ತಿರೋ ಹಾಗೆಯೇ ಶಾರದಾ ದೇವಿಯವರು ಕೂಡ ತಮ್ಮ ಜೀವಿತದ ಕರ್ತವ್ಯದಲ್ಲಿ ಪ್ರವೇಶಿಸಬೇಕಾದಂತಹ ಸಮಯ ಸನ್ನಿಹಿತವಾಗಿದೆ. ಈ ದಿನಗಳಲ್ಲಿ ಶ್ರೀರಾಮಕೃಷ್ಣರ ಅವತಾರ ಉದ್ದೇಶದ ಕಾರ್ಯ ಹಾಗೆ ಆ ಕಾರ್ಯ ಪ್ರಣಾಳಿ ಒಂದು ನಿರ್ದಿಷ್ಟ ರೂಪವನ್ನ ತಾಳ್ತಾ ಬಂತು. ಶ್ರೀರಾಮಕೃಷ್ಣರು ಶಾರದಾ ದೇವಿಯವರನ್ನ ಪೂಜಿಸೋದರ ಮೂಲಕ ಮತ್ತೆ ಅವರ ನಿಜ ವ್ಯಕ್ತಿತ್ವದ ದಿವ್ಯತೆಯನ್ನ ಬಾಯಿ ಬಿಟ್ಟು ತಿಳಿಸೋದರ ಮೂಲಕ ಮತ್ತು ಅವರ ನಿಜ ವ್ಯಕ್ತಿತ್ವದ ದಿವ್ಯತೆಯನ್ನ ತಿಳಿಸೋದರ ಮೂಲಕ ಅವರ ಅಂತಸತ್ವವನ್ನ ಜಾಗೃತಗೊಳಿಸಿ ತಮ್ಮ ಅವತಾರ ಉದ್ದೇಶದ ಕಾರ್ಯಕ್ಷೇತ್ರದಲ್ಲಿ ನಿಯೋಜಿಸಿದ್ರು. ಶಾರದಾ ದೇವಿಯವರು ಮುಂದೆ ಬಗೆ ಬಗೆಯ ಅಸಂಖ್ಯಾತ ಸಾಧಕರಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡಬೇಕಾಗಿದೆ. ಆ ಸಾಧಕರ ಸಾಧನೆಗೆ ಅನುಕೂಲಿಸುವಂತಹ ಮಂತ್ರ ದೀಕ್ಷೆ ನೀಡಬೇಕಾಗಿದೆ. ಅದಕ್ಕಾಗಿ ಶ್ರೀರಾಮಕೃಷ್ಣರು ಅವರಿಗೆ ಬಗೆ ಬಗೆಯ ಮಂತ್ರಗಳ ಮರ್ಮವನ್ನ, ಉಪದೇಶ ಕ್ರಮವನ್ನ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲದೆ ಅವುಗಳನ್ನ ವಿಭಿನ್ನ ವ್ಯಕ್ತಿಗಳ ವಿಭಿನ್ನ ಭಾವಗಳನ್ನ ಅರಿತು ಉಪದೇಶಿಸಬೇಕಾಗಿರುವಂತಹ ರೀತಿಯನ್ನೂ ಕೂಡ ಬೋಧಿಸಿದ್ರು. ಈ ಎಲ್ಲ ಮಂತ್ರಗಳನ್ನು ಶ್ರೀರಾಮಕೃಷ್ಣರು ಸ್ವತಃ ಉಚ್ಚರಿಸಿ ಅವುಗಳ ಶಕ್ತಿಯನ್ನ ಜಾಗೃತಗೊಳಿಸಿ ಕೊಟ್ಟಿದ್ದಾರೆ. ಹೀಗೆ ಅವೆಲ್ಲ ಸಿದ್ಧ ಮಂತ್ರಗಳಾಗಿವೆ. ಇವೆಲ್ಲದರ ಜೊತೆಗೆ ಅವರು ಶಾರದಾ ದೇವಿಯವರ ದಿವ್ಯ ಮಾತೃತ್ವ ಅನ್ನುವಂಥದ್ದು ಸ್ಪಷ್ಟವಾಗಿ ರೂಪ ತಾಳಿ ವ್ಯಕ್ತಗೊಳ್ಳೋದಕ್ಕೋಸ್ಕರ ಒಂದು ವಿಶೇಷ ಕ್ಷೇತ್ರವನ್ನೇ ಏರ್ಪಡಿಸಿಕೊಟ್ರು. ಅದಕ್ಕಾಗಿ ತಮ್ಮ ಯುವಕ ಶಿಷ್ಯರನ್ನ, ಗೃಹಸ್ಥ ಭಕ್ತರನ್ನ ಮಡದಿಗೆ ಪರಿಚಯ ಮಾಡಿಸ್ಕೊಡ್ತಾ ಅವರೆಲ್ಲರನ್ನೂ ಮುಂದೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ಸೂಚ್ಯವಾಗಿ ತಿಳಿಸ್ಕೊಟ್ರು. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಷಯವನ್ನ ತಿಳಿದಿರಬೇಕು. ಶ್ರೀರಾಮಕೃಷ್ಣರು ಶಾರದಾ ದೇವಿಯವರಿಗೆ ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ಇಷ್ಟೊಂದು ಆಳವಾದ ತರಬೇತಿ ಕೊಟ್ಟದ್ದೇನೋ ನಿಜವೇ. ಆದರೆ ಮುಂದೆ ಶಾರದಾ ದೇವಿಯವರು ಯಾವ ದಿವ್ಯತೆಯನ್ನ ಮೆರೆದ್ರೋ, ಯಾವ ಮಹಾತ್ಮೆಯನ್ನ ಪ್ರಕಾಶಗೊಳಿಸಿದ್ರೋ ಅದೆಲ್ಲವೂ ಕೂಡ ಕೇವಲ ಶ್ರೀರಾಮಕೃಷ್ಣರು ನೀಡಿದಂತಹ ಈ ಶಿಕ್ಷಣದ ಪರಿಣಾಮ ಅಷ್ಟೇ ಅನ್ನೋ ಹಾಗಿಲ್ಲ. ಏಕೆ ಅಂದರೆ ಗುರುವಾದವನು ಕಲಿಸುವ ಕಲೆಯಲ್ಲಿ ಮಹಾ ನಿಷ್ಣಾತನಾಗಿರಬಹುದು, ಆದರೆ ಶಿಷ್ಯನಾದವನಲ್ಲಿ ಅತ್ಯುನ್ನತ ಮಟ್ಟದ ಗ್ರಹಣ ಸಾಮರ್ಥ್ಯ ಇಲ್ದಲೇ ಇದ್ರೆ, ಗ್ರಹಣ ಮಾಡಿದ್ದನ್ನ ಧಾರಣೆ ಮಾಡುವ ದಕ್ಷತೆ ಇಲ್ದಲೇ ಇದ್ರೆ, ಹೀಗೆ ಗ್ರಹಣ ಧಾರಣ ಮಾಡಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಲ್ಲ ಉತ್ಸಾಹವು, ಅಂತಸತ್ವವು ಇಲ್ದಲೇ ಇದ್ರೆ ಅಂತಹ ಶಿಷ್ಯನನ್ನ ಎಂತಹ ನಿಷ್ಣಾತ ಗುರುವು ಸಾಧಾರಣ ಮಟ್ಟಕ್ಕಿಂತ ಮೇಲೆತ್ತಲಾರ. ಅದಲ್ಲದೆ ಹೀಗೆ ಅತ್ಯುನ್ನತ ಮಟ್ಟಕ್ಕೆ ಏರಬೇಕು ಅಂತಂದ್ರೆ ಶಿಷ್ಯನು ಗುರುವಿನೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕಾಗತ್ತೆ. ಆದ್ದರಿಂದ ಶಾರದಾ ದೇವಿಯವರ ಮಹಾತ್ಮೆಯಾಗಲಿ
ಅಥವಾ ಅವರ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಅವರಲ್ಲಿ ವಿಕಸನಗೊಂಡ ವಿಶ್ವವನ್ನೇ ತಬ್ಬುವಂತಹ ಮಾತೃವಾತ್ಸಲ್ಯ ಭಾವವಾಗಲಿ ಕೇವಲ ಶ್ರೀರಾಮಕೃಷ್ಣರ ಶಿಕ್ಷಣದ ಪರಿಣಾಮ ಅಂತ ತಿಳಿದ್ರೆ ತಪ್ಪಾಗತ್ತೆ. ಶ್ರೀರಾಮಕೃಷ್ಣರು ಶಿಕ್ಷಣ ಕೊಟ್ಟಿದ್ದೇನೋ ನಿಜ. ಶಾರದಾದೇವಿಯವರು ಅದನ್ನು ಇಚ್ಛಾಪೂರ್ವಕವಾಗಿ ಮೈಗೂಡಿಸಿಕೊಂಡು ತಮ್ಮ ಅಂತಃಸತ್ವದಿಂದ ಮಹಿಮಾವಂತೆಯಾಗಿ ವಿಕಸನ ಹೊಂದದ್ದು ಕೂಡ ನಿಜ ಅನ್ನೋದು ಇಲ್ಲಿ ಸೂಕ್ತವಾಗತ್ತೆ. ಶ್ರೀರಾಮಕೃಷ್ಣರು ಶಾರದಾದೇವಿಯವರ ದಿವ್ಯತೆಯನ್ನ ನಾನಾ ವಿಧಾನಗಳಿಂದ ಜಗತ್ತಿನ ಜನರಿಗೆ ತಿಳಿಸ್ಕೊಡ್ತಿದ್ರು. ಕೆಲವೊಮ್ಮೆ ಅವರು ಅದನ್ನ ಮುಕ್ತ ಕಂಠದಿಂದ ಘೋಷಿಸೋದು ಕೂಡ ಇತ್ತು. ಒಂದು ದಿನ ಹೀಗೆ ಮಾತಿನ ಸಂದರ್ಭದಲ್ಲಿ ಅವರು ಗೋಲಾಪ್ ಮಾಳ ಹತ್ತಿರ ಹೇಳ್ತಾರೆ, ನೋಡು, ಈ ಶಾರದೆ ಇದ್ದಾಳಲ್ಲ, ಇವಳು ಸಾಕ್ಷಾತ್ ಸರಸ್ವತಿ. ಅವಳು ಜಗತ್ತಿಗೆ ಜ್ಞಾನ ನೀಡೋದಕ್ಕೆ ಅಂತಲೇ ಅವತರಿಸಿದ್ದಾಳೆ. ಆದರೆ ಅವಿವೇಕಿಗಳಾದಂತಹ ಜನ ತನ್ನನ್ನ ಅಪವಿತ್ರ ದೃಷ್ಟಿಯಿಂದ ನೋಡಿ ಅಧೋಗತಿಗೆ ಗುರಿಯಾಗದಲೇ ಇರಲಿ ಅಂತ ಈ ಸಲ ಅವಳು ತನ್ನ ದೈವಿ ಸೌಂದರ್ಯವನ್ನ ಮರೆಮಾಚಿಕೊಂಡು ಬಂದಿದ್ದಾಳೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋ ಅಂತ. ಶ್ರೀರಾಮಕೃಷ್ಣರ ಈ ಮಾತಲ್ಲಿ 2 ಪ್ರಮುಖ ಅಂಶಗಳನ್ನು ಗಮನಿಸಬಹುದು. ಮೊದಲನೇದು, ಶಾರದಾದೇವಿಯವರು ಸಾಕ್ಷಾತ್ ಸರಸ್ವತಿಯ ಅವತಾರ ಅಂತ. ಇನ್ನು ಎರಡನೇದು, ಜನರ ಅಪವಿತ್ರ ದೃಷ್ಟಿಯಿಂದ ನೋಡಿ ಹಾಳಾಗದಿರಲಿ ಅಂತ ಅವರು ತಮ್ಮ ಅಲೌಕಿಕ ಸೌಂದರ್ಯವನ್ನ ಸ್ವಲ್ಪ ಮಟ್ಟಿಗೆ ಮರೆಮಾಚಿಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ನಿಜ. ಜಗತ್ತಿನ ಜನ ಸಾಧಾರಣ ಸೌಂದರ್ಯವನ್ನ ನೋಡಿಯೇ ದುರ್ಗತಿಗೆ ಈಡಾಗ್ತಾರೆ. ಇನ್ನು ದೈವೀ ಸೌಂದರ್ಯ ಅವರ ಕಣ್ಣಿಗೇನಾದರೂ ಬಿದ್ದರೆ ಅವರೆನ್ನು ಉದ್ಧಾರವಾಗುವ ಸಂಭವ ಇದೆಯೇನು? ಭಸ್ಮಾಸುರ ಮೋಹಿನಿಯ ದಿವ್ಯ ಸೌಂದರ್ಯವನ್ನ ಕಂಡು ಪರಿಣಾಮವಾಗಿ ಭಸ್ಮಗೊಂಡ. ಆದ್ರಿಂದಲೇ ಶಾರದಾದೇವಿಯವರು ತಮ್ಮ ಭಸ್ಮಾಸುರ ಸಂತಾನವನ್ನ ಕಾಪಾಡುವ ಉದ್ದೇಶದಿಂದ ದೀನ ರೂಪವನ್ನ ತಾಳಿ ಈಗ ಅವತರಿಸಿ ಬಂದಿದ್ದಾರೆ. ಶ್ರೀರಾಮಕೃಷ್ಣರು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಅವಳು ಅಂದ್ರೆ ಶಾರದ, ಅವಳು ಸಾರದಾಯಿನಿ, ಜ್ಞಾನವನ್ನ ಕೊಡುವಂಥವಳು. ಅವಳೇನು ಸಾಮಾನ್ಯ ಹೆಂಗಸು ಅಂತ ತಿಳ್ಕೊಂಡಿದ್ಯೇನೋ, ಅವಳು ನನ್ನ ಶಕ್ತಿ ಅಂತ. ಮತ್ತೊಂದು ಸಂದರ್ಭದಲ್ಲಿ ಅವರು ಹೃದಯರಾಮನ ಹತ್ರ ಹೇಳ್ತಾರೆ, ಹೃದಯ, ಅವಳ ಹೆಸರು ಶಾರದೆ ಮತ್ತು ಅವಳು ಸಾಕ್ಷಾತ್ ಸರಸ್ವತಿಯೇ ಸರಿ ಅಂತ. ಹೀಗೆ ತಮ್ಮ ಪತ್ನಿಯ ದಿವ್ಯತೆಯನ್ನ ಸ್ಪಷ್ಟವಾಗಿ ಉದ್ಘೋಷಿಸುವುದಕ್ಕೆ ಮೊದಲು ಬಹಳ ಹಿಂದೆಯೇ ಶ್ರೀರಾಮಕೃಷ್ಣರು ಆ ಕುರಿತು ಸೂಚ್ಯವಾಗಿ ತಿಳಿಸಿದ್ದೂ ಉಂಟು. ಶಾರದಾದೇವಿಯವರು ಮೊದಲ ಬಾರಿ ಕಾಮಾರಪುರಕ್ಕೆ ಬಂದಿದ್ದ ಸಂದರ್ಭ. ಆಗಿನ್ನು ಅವರು 14 ವರ್ಷದ ಹುಡುಗಿ. ತಮ್ಮನ್ನು ನೋಡುವುದಕ್ಕಾಗಿ ಬಂದು ಮುತ್ತುತ್ತಿದ್ದಂತಹ ಸ್ತ್ರೀ ಜನರೊಂದಿಗೆ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಅನೇಕ ಉನ್ನತ ವಿಚಾರಗಳನ್ನು ತಿಳಿಸ್ಕೊಡ್ತಿದ್ರು. ಶಾರದಾದೇವಿಯವರು ಕೂಡ ಪತಿದೇವನ ಮಾತುಗಳನ್ನು ಆಲಿಸೋದಕ್ಕೆ ಸದಾ ಕಾತರದಿಂದ ಕಾಯ್ತಾ ಇರ್ತಿದ್ರು. ಆದರೆ ಕೆಲವು ಸಲ ಅವರು ಮಧ್ಯದಲ್ಲೇ ನಿದ್ರೆ ಮಾಡಿಬಿಡ್ತಿದ್ರು. ಆಗ ಉಳಿದ ಹೆಂಗಸರು, ಅಯ್ಯೋ ಪಾಪ, ಇವಳು ಈಗ ನಿದ್ರೆಗೆ ಹೋಗ್ಬಿಟ್ಲಲ್ಲ, ಎಷ್ಟೊಂದು ಒಳ್ಳೆಯ ವಿಚಾರಗಳು ಇವಳು ಪಾಲಿಗೆ ಇಲ್ದಲೇ ಆಗೋಯ್ತಲ್ಲ ಅಂತ ಹೀಗೆ ಕನಿಕರದನ್ನ ತಾಳಿ ಅವರನ್ನ ಎಬ್ಸೋದಕ್ಕೆ ಹೋಗ್ತಿದ್ರು. ಆಗ ಶ್ರೀರಾಮಕೃಷ್ಣರು ಆ ಹೆಂಗಸರನ್ನ ತಡೆದು ಹೇಳೋರು, ಬೇಡ ಬೇಡ, ಅವಳು ಮಲ್ಗೆ ಇರಲಿ, ಅವಳೀಗ ನಿದ್ರೆ ಹೋಗಿರೋದು ಸುಮ್ಮನೆ ಅಲ್ಲ, ಅದಕ್ಕೆ ಕಾರಣ ಇದೆ. ನಾನೀಗ ಹೇಳ್ತಿರೋ ವಿಷಯಗಳನ್ನೆಲ್ಲ ಅವಳು ಕೇಳಿಸ್ಕೊಂಡ್ಬಿಟ್ರೆ ಒಂದೇ ಸಲಕ್ಕೆ ಹಾರಿ ಹೋಗ್ತಾಳೆ ಅಂತ ಶ್ರೀರಾಮಕೃಷ್ಣರು ತಿಳಿಸ್ತಿದ್ರು. ಶ್ರೀರಾಮಕೃಷ್ಣರು ಹೀಗೆ ಹೇಳಿದ್ದಾದ್ರೂ ಯಾಕೆ? ಶಾರದಾದೇವಿಯವರ ಮನಸ್ಸು ಅತ್ಯಂತ ಶುದ್ಧ ಮತ್ತೆ ಸಾತ್ವಿಕ. ಅವರಿಗೆ ಈ ಪ್ರಾಪಂಚಿಕ ಜೀವನದ ಮೇಲಿನ ಆಕರ್ಷಣೆ ಕಿಂಚಿತ್ತೂ ಇರಲಿಲ್ಲ. ಆದ್ದರಿಂದ ಅತೀಂದ್ರಿಯವಾದ ಶ್ರೇಷ್ಠ ಪಾರಮಾರ್ಥಿಕ ತತ್ವಗಳನ್ನು ಕೇಳಿದ್ರೆ ಅವರ ಶುದ್ಧ ಮನಸ್ಸು ಈ ಲೋಕವನ್ನೇ ತ್ಯಜಿಸಿ ಹೊರಟು ಬಿಡುತ್ತೆ. ಆಗ ಅವರ ಅವತಾರ ಉದ್ದೇಶ ಸಫಲವಾಗದೆ ಹೋಗುತ್ತೆ ಅಂತ ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಮುಂಗಡಿಸಿದ್ರು. ಆದ್ರಿಂದಲೇ ಇಂಥ ಉನ್ನತ ಪಾರಮಾರ್ಥಿಕ ವಿಷಯಗಳನ್ನ ಶಾರದಾದೇವಿಯವರು ಇಷ್ಟು ಬೇಗ ಕೇಳದ ಹಾಗೆ ಅವರು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ರು. ಶಾರದಾದೇವಿಯವರು ಸಾಮಾನ್ಯ ಜನರಂತೆ ತಮ್ಮ ಶರೀರದ ಮೇಲೆ ಮಮಕಾರ ತಾಳಿರಲಿಲ್ಲ. ಅವರಿಗೆ ಈ ಮರ್ತ್ಯ ದೇಹದ ಒಡನಾಟ ಸ್ವಲ್ಪವೂ ಇಷ್ಟವಿರಲಿಲ್ಲ ಅನ್ನೋದಕ್ಕೆ ಅದಕ್ಕೆ ನಿದರ್ಶನವಾಗಿ ಒಂದು ಘಟನೆಯನ್ನ ಮುಂದೆ ನೋಡೋದ್ರಲ್ಲಿದ್ದೇವೆ.
ಆಗ ಆಗ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ನಿದ್ರೆ ಮಾಡ್ತಾ ಇದ್ದಂತಹ ಶಾರದಾದೇವಿಯವರನ್ನ ಎಬ್ಬಿಸಬೇಡಿ ಅಂತ ಶ್ರೀರಾಮಕೃಷ್ಣರು ಆ ಸ್ತ್ರೀಯರಿಗೆ ಯಾಕೆ ಹೇಳಿದ್ರು ಅನ್ನುವಂಥದ್ದು. ಇನ್ನೊಂದು ದಿನ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯ ಲಾಟುವಿಗೆ ಅವನಿಗೆ ದಿನವೂ ಉಣಬಡಿಸುವ ಮಾತೆಯ ನಿಜ ಸ್ವರೂಪ ಏನು ಅನ್ನೋದನ್ನ ಸೂಚ್ಯವಾಗಿ ತಿಳಿಸ್ತಾರೆ. ಹಿಂದೆಯೇ ಹೇಳಿದ ಹಾಗೆ ಇವನು ಶ್ರೀರಾಮಕೃಷ್ಣರ ಆಶ್ರಯದಲ್ಲಿ ದಕ್ಷಿಣೇಶ್ವರದಲ್ಲೇ ನೆಲೆ ನಿಂತಿದ್ದವನು. ಇವನು ಅಂದರೆ ಲಾಟು, ಮುಂದೆ ಸ್ವಾಮಿ ಅದ್ಭುತಾನಂದರು. ಹಿಂದೆನೇ ಹೇಳಿರೋ ಹಾಗೆ ಶ್ರೀರಾಮಕೃಷ್ಣರ ಆಶ್ರಯದಲ್ಲೇ ದಕ್ಷಿಣೇಶ್ವರದಲ್ಲೇ ನೆಲೆ ನಿಂತಿದ್ದ ಲಾಟು. ಅಗತ್ಯವಿದ್ದಾಗಲೆಲ್ಲ ಇವನು ಅಡಿಗೆ ಕೆಲಸದಲ್ಲಿ ಶಾರದಾದೇವಿಯವರಿಗೆ ನೆರವಾಗ್ತಿದ್ದ. ಉಳಿದಂತೆ ಸ್ವಲ್ಪ ಸಮಯ ಸಿಕ್ಕರೂ ಸಾಕು, ಹೋಗಿ ಧ್ಯಾನ ಜಪಕ್ಕೆ ಕುಳಿತುಕೊಂಡ್ಬಿಡ್ತಿದ್ದ. ಅಂದು ಶ್ರೀರಾಮಕೃಷ್ಣರು ಪಂಚವಟಿಯ ಕಡೆಗೆ ಹೋಗ್ತಿರುವಾಗ ನಹಬತ್ತಿನಲ್ಲಿ ಮಡದಿ ಏಕಾಂಗಿಯಾಗಿ ಚಪಾತಿ ಲಟ್ಟಿಸ್ತಾ ಇರೋದನ್ನ ಕಂಡ್ರು. ಎಷ್ಟೋ ಜನ ಭಕ್ತರಿಗೆ ಅಡಿಗೆ ಆಗಬೇಕಾಗಿದೆ, ಆದರೆ ಅಂದು ಶಾರದಾದೇವಿಯವರ ಸಹಾಯಕ್ಕೆ ಯಾರೂ ಬಂದಿಲ್ಲ. ಬಳಿಕ ಶ್ರೀರಾಮಕೃಷ್ಣರು ಪಂಚವಟಿಗೆ ಬಂದು ನೋಡ್ತಾರೆ, ಲಾಟು ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ದಾನೆ. ಅವನನ್ನ ಕರೆದು ಎಬ್ಬಿಸಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಓ ಲಾಟು, ನೀನ್ ಇಲ್ಲಿ ಕುಳಿತು ಬಿಟ್ಟಿದ್ಯಾ? ನೋಡು ನೋಡು, ಇಲ್ಲಿ ನೀನ್ ಯಾರ ಮೇಲೆ ಧ್ಯಾನ ಮಾಡ್ತಾ ಇದೆಯೋ ಅವಳು ಅಲ್ಲಿ ನಹಬತ್ನಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದಾಳೆ. ಯಾರೂ ಆಕೆಯ ಸಹಾಯಕ್ಕಿಲ್ಲ. ಹೋಗು ಅವಳಿಗೆ ಸ್ವಲ್ಪ ಸಹಾಯ ಮಾಡು ಅಂತ. ಹೀಗೆ ಯಾವ ಭಗವತಿಯ ಕುರಿತಾಗಿ, ಯಾವ ಆದ್ಯಾಶಕ್ತಿಯ ಕುರಿತಾಗಿ ಲಾಟು ಧ್ಯಾನ ಮಾಡ್ತಾ ಇದ್ದಾನೋ ಅವಳೇ ಇಲ್ಲಿ ಸಾಕ್ಷಾತ್ತಾಗಿ ಮಾನವ ರೂಪವನ್ನ ಧರಿಸಿ ನಿಂತಿದ್ದಾಳೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಅಲ್ಲದೆ ಅವರು ಶಾರದಾದೇವಿಯವರನ್ನ ಧ್ಯಾನ ಯೋಗ್ಯರಾದ ದೇವತೆ ಅಂತ ಸೂಚಿಸ್ತಾ ಇರುವಂಥದ್ದು ಇಲ್ಲಿನ ವಿಶೇಷತೆ. ಆದ್ರೆ ಜನ ಇದನ್ನ ನಂಬೋದಕ್ಕೆ ಸಾಧ್ಯವೇನು? ಶ್ರೀರಾಮಕೃಷ್ಣರಲ್ಲೇನೋ ಜನರು ಆಧ್ಯಾತ್ಮಿಕ ಸಂಪತ್ತಿನ ವೈಭವವನ್ನ ಕಾಣಬಹುದಾಗಿತ್ತು. ಎಂತೆಂಥ ವಿಖ್ಯಾತರನ್ನ, ವಿದ್ಯಾವಂತರನ್ನ, ಕಲ್ಕತ್ತಾದ ಇನ್ನು ಎಷ್ಟೋ ಜನರನ್ನ ಅವರು ಸೂಜಿಗಲ್ಲಿನಂತೆ ಆಕರ್ಷಿಸುವ ಪರಿಯಿಂದ ಅವರ ಭಾವ ಸಮಾಧಿಯೇ ಮೊದಲಾದ ಅದ್ಭುತ ಸ್ಥಿತಿಗಳನ್ನ ಕಾಣ್ತಾ ಅವರ ಮಹಿಮೆ ಮಹತ್ವಗಳನ್ನ ಗುರುತಿಸಬಹುದಾಗಿತ್ತು. ಆದ್ರೆ ಶಾರದಾದೇವಿಯವರಲ್ಲಿ ಇದ್ಯಾವುದು ಇರಲಿಲ್ವಲ್ಲ. ಎದ್ದು ಕಾಣುವಂತಹ ಯಾವ ವೈಭವ ವೈಶಿಷ್ಟ್ಯವೂ ಇಲ್ಲ. ಲಜ್ಜೆಯಿಂದ ಜನರ ಎದುರಿಗೆ ಬರಲಾರ್ದಲೇ ದೂರವಿರುವ ಇಂಥ ಒಬ್ಳು ಅಶಿಕ್ಷಿತ ಹಳ್ಳಿ ಹೆಂಗಸನ್ನ ದೇವಿ ಅಂತ ಕರೆದ್ರೆ ಯಾರು ತಾನೇ ನಂಬ್ತಾರೆ? ಶ್ರೀರಾಮಕೃಷ್ಣರಿಗೆ ಇದು ಗೊತ್ತು. ಆದ್ರಿಂದ ಅವರೇ ಇನ್ನೊಮ್ಮೆ ಹಾಸ್ಯವಾಗಿ ಹೀಗೆ ಹೇಳ್ತಾರೆ, ಅವಳು ಬೂದಿ ಬಳಿದುಕೊಂಡ ಬೆಕ್ಕಿನ ಹಾಗಿದ್ದಾಳೆ ಅಂತ. ಆಹಾ, ಅದೆಷ್ಟು ಚೆನ್ನಾಗಿದೆ. ಬೆಕ್ಕು ಜನರ ಕಣ್ತಪ್ಪಿಸಲು ಬೂದಿಯಲ್ಲಿ ಹೊರಳಾಡಿಕೊಂಡು ಬಣ್ಣ ಬದಲಾಯಿಸಿಕೊಳ್ಳುತ್ತೆ ಅನ್ನುವಂಥದ್ದು ಲೋಕೋಕ್ತಿ. ಮುಂದೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಪ್ರೇಮಾನಂದರು ಒಬ್ಬರಿಗೆ ಪತ್ರದಲ್ಲಿ ಹೀಗೆ ಬರೀತಾರೆ, ಶ್ರೀಮಾತೆಯವರನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ? ಅಲ್ಲಿ ಯಾವುದೇ ಬಗೆಯ ವೈಭವದ ಸುಳಿವೇ ಕಾಣೋದಿಲ್ವಲ್ಲ. ಶ್ರೀರಾಮಕೃಷ್ಣರಲ್ಲಾದರೂ ನಾವು ಜ್ಞಾನದ ಆವಿರ್ಭಾವವನ್ನು ಕಾಣ್ಬೋದು. ಆದರೆ ಶ್ರೀಮಾತೆಯವರಲ್ಲಿ ಇದ್ಯಾವುದೂ ಇಲ್ಲ. ಆ ಜ್ಞಾನವನ್ನುವಂಥದ್ದು ಸಂಪೂರ್ಣ ಹುದುಗಿಕೊಂಡಿದೆಯಲ್ಲ. ಆದರೆ ನಿಜಕ್ಕೂ ಅವರು ಒಂದು ಅದ್ಭುತ ಶಕ್ತಿ. ಶ್ರೀಮಾತೆಗೆ ಜಯವಾಗಲಿ, ಶ್ರೀಮಾತೆಗೆ ಜಯವಾಗಲಿ. ನಮ್ಮಿಂದ ಅರಗಿಸಿಕೊಳ್ಳಲಾಗದ ವಿಷವನ್ನ ನಾವು ಅವರಿಗೆ ರವಾನಿಸಿ ಬಿಡ್ತೇವೆ. ಅವರು ಎಲ್ಲರನ್ನೂ ತಮ್ಮ ಮಡಿಲಿನಲ್ಲಿ ಎತ್ಕೊಂಡು ಬಿಡ್ತಾರೆ. ಆಹಾ, ನಿಜಕ್ಕೂ ಅನಂತ ಶಕ್ತಿ, ಅಪಾರ ಕೃಪೆ. ಶ್ರೀಮಾತೆಗೆ ಜಯವಾಗಲಿ. ನಮ್ಮ ವಿಚಾರ ಹಾಗಿರಲಿ. ಶ್ರೀರಾಮಕೃಷ್ಣರು ಕೂಡ ಹೀಗೆ ಮಾಡಿದ್ದನ್ನ ನಾವು ನೋಡಿಲ್ಲ. ಅವರು ಯಾರನ್ನಾದರೂ ಸ್ವೀಕರಿಸಬೇಕಾದಾಗ ಅದೆಷ್ಟೊಂದು ಎಚ್ಚರಿಕೆಯಿಂದ, ಎಷ್ಟೊಂದು ಪರೀಕ್ಷೆ ಮಾಡಿ ಸ್ವೀಕರಿಸ್ತಾ ಇದ್ರು. ಆದರೆ ಶ್ರೀಮಾತೆಯವರಲ್ಲಿ ನಾವು ಕಾಣುವುದಾದರೂ ಏನು? ಅದ್ಭುತ, ಅದ್ಭುತ. ಅಲ್ಲಿ ಎಲ್ಲರಿಗೂ ಆಶ್ರಯ ಇದೆ. ಯಾರೆಂದರೆ ಅವರಿಂದ ಸ್ವೀಕರಿಸ್ತಾರೆ, ಎಲ್ಲವನ್ನೂ ಕೂಡ ಜೀರ್ಣಿಸಿಕೊಂಡು ಬಿಡ್ತಾರೆ. ತಾಯಿ, ತಾಯಿ ನಿನಗೆ ಜಯವಾಗಲಿ ತಾಯಿ. ಮುಂದಿನದ್ದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಧ್ವನಿಯ ತುಣುಕಿನಲ್ಲಿ ಮುಂದುವರ್ಸೋಣ. ಜಯ ರಾಮಕೃಷ್ಣ.